हम विश्व गुरु आजकल नहीं हैं। विश्व गुरु कभी थे, अगर आज हम हैं ऐसा नहीं है। ಭಾರತ ಈಗ ವಿಶ್ವಗುರು ಅಲ್ಲ. ಭಾರತ ಒಂದು ಕಾಲದಲ್ಲಿ ವಿಶ್ವಗುರು ಆಗಿತ್ತು. ಆದರೆ ಇಂದು ನಾವು ವಿಶ್ವಗುರು ಆಗಿಲ್ಲ. ಹಾಗಾಗಿ ನಾವು ವಿಶ್ವಗುರು ಎಂಬ ಪದವನ್ನು ಬಳಸಬಾರ್ದು. ಈ ಮಾತನ್ನು ಹೇಳಿರೋದು ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅಲ್ಲ, ಸಿದ್ದರಾಮಯ್ಯ ಕೂಡ ಹೇಳಿರೋದಲ್ಲ. ಭಾರತ ವಿಶ್ವಗುರು ಅಲ್ಲ ಅಂತ ಹೇಳಿರೋದು ಹಿರಿಯ ಬಿಜೆಪಿ ನಾಯಕ ಮುರಳಿ ಮನೋಹರ್ ಜೋಶಿ ಅವರು. जो सवाल है कि हम विश्व गुरु, इसको मैं आजकल मानता हूँ, ये शब्द हमें नहीं बोलना चाहिए. हम विश्व गुरु आजकल नहीं हैं. विश्व गुरु होना चाहिए. विश्व गुरु कभी थे, अगर आज हम हैं ऐसा नहीं है. ಜೋಶಿ ಅವರ ಈ ಹೇಳಿಕೆ ನರೇಂದ್ರ ಮೋದಿ ಅವರಿಗೆ ಕೊಟ್ಟ ಕೌಂಟರ್ ಅಂತ ಬಣ್ಣಿಸಲಾಗ್ತಾ ಇದೆ. ಮೋದಿ ಸರ್ಕಾರವನ್ನೇ ಗುರಿಯಾಗಿಸಿ ಜೋಶಿ ಅವರು ಈ ಮಾತನ್ನಾಡಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಯಾಕಂದರೆ ಮೋದಿ ಅಭಿಮಾನಿಗಳು, ಬಿಜೆಪಿಯವರು ಮತ್ತು ಕೆಲ ಗೋಧಿ ಮೀಡಿಯಾಗಳು ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಭಾರತವನ್ನು ವಿಶ್ವಗುರು ಅಂತ ಕಾಯಿನ್ ಮಾಡಿದ್ದಾರೆ. ಭಾರತ ವಿಶ್ವಗುರು, ಮೋದಿ ವಿಶ್ವನಾಯಕ ಅಂತ ಅವರು ಬಣ್ಣಿಸ್ತಾ ಇದ್ದಾರೆ. ಮೋದಿ ಭಕ್ತರ ಬಾಯಲ್ಲಿ ವಿಶ್ವಗುರು ಎಂಬ ಪದ ನಿತ್ಯದ ಭಜನೆಯಂತಾಗಿದೆ. ಹೀಗಿರುವಾಗ ಸ್ವತಃ ಬಿಜೆಪಿಯ ಸಂಸ್ಥಾಪಕ ಸದಸ್ಯರಾದ ಮುರಳಿ ಮನೋಹರ್ ಜೋಶಿ ಅವರು ಹೀಗೆ ಹೇಳಿರೋದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಅದರಲ್ಲೂ RSSಗೆ ಸಂಬಂಧಿಸಿದ ಕಾರ್ಯಕ್ರಮವೊಂದರಲ್ಲಿ ಅವರು ಈ ಮಾತನ್ನಾಡಿರೋದು ಇನ್ನಷ್ಟು ಚರ್ಚೆಗೆ ಕಾರಣ ಆಗಿದೆ. ಜೋಶಿ ಅವರು ಈ ಹೇಳಿಕೆ ನೀಡಿರುವುದು ದೆಹಲಿಯಲ್ಲಿ RSS ಅಂಗಸಂಸ್ಥೆಯಾದ ಸಂಸ್ಕೃತ ಭಾರತೀಯ ಇದರ ಕೇಂದ್ರ ಕಚೇರಿಯ ಉದ್ಘಾಟನೆಯ ಸಮಾರಂಭದ ವೇಳೆ. ಅಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡ್ತಾ ಸಂಸ್ಕೃತ ಭಾಷೆಗೆ ಸಂಬಂಧಿಸಿ ಮಾತಾಡ್ತಿರ್ಬೇಕಾದ್ರೆ ಜೋಶಿ ಅವರು ಭಾರತ ವಿಶ್ವಗುರು ಎಂಬ ಕಲ್ಪನೆಗೆ ವಿರುದ್ಧವಾಗಿ ಮಾತನಾಡಿದ್ದಾರೆ. हम विश्व गुरु आजकल नहीं हैं. विश्व गुरु होना चाहिए. विश्व गुरु कभी थे. ಭಾರತ ಒಂದು ಕಾಲದಲ್ಲಿ ವಿಶ್ವಗುರು ಆಗಿತ್ತು ಅಂತ ಹೇಳಿರೋ ಜೋಶಿ ಅವರು ಈಗ ಭಾರತ ವಿಶ್ವಗುರು ಆಗಿಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಂದಕ್ಕೆ ಭಾರತ ವಿಶ್ವಗುರು ಆಗಬೇಕಾಗಿದೆ ಅಂತಲೂ ಹೇಳಿದ್ದಾರೆ. ಭಾರತ ಹಿಂದೆ ವಿಶ್ವಗುರು ಆಗಿತ್ತು ಮತ್ತು ಈಗ ವಿಶ್ವಗುರು ಆಗಿಲ್ಲ ಅಂತ ಅವರು ಹೇಳಿರೋದು ಮೋದಿ ಕಾಲವನ್ನು ನಕಾರಾತ್ಮಕವಾಗಿ ಚಿತ್ರಿಸುವಂತಿದೆ. ವಿಶ್ವಗುರುವಾಗಿದ್ದ ಭಾರತವನ್ನು ಮೋದಿ ಹಾಳು ಮಾಡಿದರು ಎಂಬರ್ಥವನ್ನು ಅದು ಧ್ವನಿಸುತ್ತಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕಳೆದ 1 ವರ್ಷದಲ್ಲಿ ಭಾರತದ ವಿದೇಶಾಂಗ ನೀತಿಯ ವ್ಯಾಪಕ ಟೀಕೆಗೆ ಒಳಗಾಗಿರುವಾಗ, ಟ್ರಂಪ್ ಅವರು ಮೇಲಿಂದ ಮೇಲೆ ಭಾರತಕ್ಕೆ ಅಪಮಾನವಾಗುವ ರೀತಿ ನಡೆದುಕೊಂಡಿರುವಾಗ, ಈ ಬಗ್ಗೆ ಭಾರತ ಮೌನವಾಗಿರುವಾಗ, ಅಮೆರಿಕ ಮತ್ತು ಇರಾನ್ ನಡುವೆ ಪಾಕಿಸ್ತಾನ ಮಧ್ಯಸ್ಥಿಕೆ ಮಾಡಿರುವ ಈ ಹೊತ್ತಲ್ಲಿ ಮುರಳಿ ಮನೋಹರ್ ಜೋಶಿ ಅವರ ಹೇಳಿಕೆ ಬೇರೆ ಬೇರೆ ಅರ್ಥಗಳನ್ನು ಪಡೆದುಕೊಂಡಿದೆ. ವಿದೇಶಾಂಗ ನೀತಿ ಸಂಬಂಧ ವಿಪಕ್ಷಗಳು ಮೋದಿ ಸರ್ಕಾರವನ್ನು ಹಿಗ್ಗಾಮುಗ್ಗಾ ಟೀಕಿಸ್ತಾ ಇರುವ ಈ ಸಮಯದಲ್ಲಿ ಬಿಜೆಪಿಯವರೇ ಆಗಿರುವ ಮುರಳಿ ಮನೋಹರ್ ಜೋಶಿ ಅವರ ಹೇಳಿಕೆ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಮುಜುಗರ ತಂದಿದೆ ಅಂತ ಹೇಳಲಾಗ್ತಾ ಇದೆ. ಜೋಶಿ ಬದಲು ಯಾರಾದರೂ ವಿಪಕ್ಷ ನಾಯಕರು ಈ ಮಾತನ್ನು ಹೇಳಿದಿದ್ರೆ ಅದರ ವಿರುದ್ಧ ಬಿಜೆಪಿಯ ಎಕೋಸಿಸ್ಟಮ್ ದೊಡ್ಡ ದಾಳಿ ಮಾಡ್ತಾ ಇತ್ತು. ಆದರೆ ಬಿಜೆಪಿ ಹಿರಿಯ ನಾಯಕನ ಈ ಹೇಳಿಕೆಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ಮೋದಿ ಕೂಟಕ್ಕೆ ತೋಚ್ತಾ ಇಲ್ಲ. ಹಾಗಾಗಿ ಬಿಜೆಪಿ ಮತ್ತು ಗೋಧಿ ಮೀಡಿಯಾ ಈ ಬಗ್ಗೆ ಮೌನ ಆಗಿದೆ. ಜೋಶಿ ಅವರ ಈ ಹೇಳಿಕೆ ಅವರಿಗೆ ನುಂಗಲೂ ಆಗದ, ಉಗುಳೋಕ್ಕೂ ಆಗದ ತುತ್ತಿನ ಥರ ಆಗಿದೆ.